ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 10 ಗಂಟೆ, ಇನ್ನೂ ಎಕ್ಸಾಕ್ಟಾಗಿ 10 ಗಂಟೆ ಆಗಿಲ್ಲ, 9:45. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನು ಅಂದರೆ ಟಿಫನ್ ಏನೂ ಮಾಡ್ಕೊಂಡಿಲ್ಲ. ರೈಸ್ ಮಾಡಿದ್ದೀನಿ, ಇದರಲ್ಲಿ ಬಿಸಿ ಬಿಸಿ ಮಟನ್ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಸೊ ನಾನ್ ವೆಜ್ ಸಾಂಬಾರು ಬೆಳಗ್ಗೆನೇ ಯಾಕೆ ಅಂತ ಹೇಳಿದ್ರೆ ನಾನು ನಾನ್ ವೆಜ್ ತಿಂದೇ ತುಂಬ ದಿನ ಆಗಿತ್ತು ಅಂಥೇಳಿ ಲೋಕಿ ಇವತ್ತು ಬೆಳಗ್ಗೆನೇ ಏನಾದರೂ ನಾನ್ ವೆಜ್ ಮಾಡ್ಕೊ ಅಂತ ಹೇಳ್ದ. ಸೊ ಹಂಗಾಗಿ ಇವತ್ತು ಬೆಳಗ್ಗೆ ತಿಂಡಿಗೆ ಅಡುಗೆಗೆ ಎಲ್ಲ ಒಟ್ಟಿಗೆ ಮಟನ್ ಸಾರು ಮಾಡ್ಕೊಂಡಿದ್ದೀನಿ. ಇನ್ನು ರಿತೀಕ್ಷಾ ಆ್ಯಕ್ಚುಲಿ ನೋಡಿ ಬೇರೆ ತಿಂಡಿ ಆದರೆ ನನಗೆ ಬೇಡ ಅಂತ ಹೇಳ್ತಾಳೆ, ಇನ್ನೂ ಹೊಟ್ಟೆ ಹಸ್ತಿಲ್ಲ ಹಂಗೆ ಹಿಂಗೆ ಅಂತಾಳೆ. ನಾನ್ ವೆಜ್ ಆದರೆ ಫಸ್ಟೇ ಹಾಕ್ಕೊಂಡು ತಿಂತಾಯಿದ್ದಾಳೆ. ನಾನ್ ವೆಜ್ ಆದಾಗ ಮಾತ್ರ ಹಿಂಗೆ ಫಸ್ಟೇ ಇಟ್ಕೊಡಮ್ಮ ಅಂತ ಕೇಳ್ತಾಳೆ. ಇನ್ನು ಬೇರೆ ತಿಂಡಿ ಎಲ್ಲ ಆದರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ತಿಂದು ಹೊಂಟಾಗ್ತಾಳೆ ಗೈಸ್. ಹೀಗಿನ್ನೇನು ನಾನು ಕೂಡ ಸ್ವಲ್ಪ ತಿಂಡಿ ಇಟ್ಕೊಂಡು ತಿನ್ನಬೇಕೀಗ. ಸೊ ಸಂಡೇ ಕೆಲಸ ಆ್ಯಕ್ಚುಲಿ ಫುಲ್ಲು ಮನೆ ಕೆಲಸನೇ ಇದೆ. ಸೊ ನಾನು ಕೂಡ ಈಗ ತಿಂಡಿ ತಿಂದು ಸ್ಟಾರ್ಟ್ ಮಾಡೋಣ. ವಯಸ್ಸಿನ ನಾನು ಕೂಡ ಇಟ್ಕೊಂಡಿದ್ದೀನಿ. ಇಬ್ಬರು ಒಟ್ಟಿಗೆ ತಿಂದು ಟೇಸ್ಟ್ ಹೆಂಗಿದೆ ಕೇಳೋಣ ಬನ್ನಿ. ಹಾಂ, ಸಾಂಬಾರು ಹೆಂಗಿದೆ? ಸಾಂಬಾರು ಚೆನ್ನಾಗೈತೆ, ಬಿಸಿ ಆರಿಸ್ಕೊಂಡು ತಿನ್ನು. ಸೊ ಗೈಸ್ ನಾನು ಇಟ್ಕೊಂಡಿದ್ದೀನಿ, ನಾನು ತಿಂದು ಟೇಸ್ಟ್ ಸೂಪರಾಗಿದೆ. ಸೊ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಏನು ಕೆಲಸ ಅಂತ ತೋರಿಸ್ತೀನಿ ಬನ್ನಿ. ಈಗಷ್ಟೇ ಲೋಕಿನೂ ಕೂಡ ಬಂತು. ಸೊ ತಿಂಡಿ ತಿಂದು ಇನ್ನು ನಾಳೆ ರಿತೀಕ್ಷನ್ಗೆ ಎಕ್ಸಾಮ್ಸ್ ಇದೆ, ಹಾಗಾಗಿ ಅವಳಿಗೊಂದು ಸ್ವಲ್ಪ ಕ್ವಶನ್ಸ್ ಹಾಕ್ಕೊಟ್ಟಿದ್ದೀನಿ ಬರೀ ಅಂತ ಹೇಳಿ. ಆ್ಯಕ್ಚುಲಿ ಇನ್ನೂ ಬರೀತಾನೆ ಇದ್ದಾಳೆ. ಇನ್ನು ನಮ್ಮನೆ ಟೈಲ್ಸ್ ಆ್ಯಕ್ಚುಲಿ ಹಾಕಬೇಕಾದ್ರೆ ಯಾವ ಥರ ಮಿಸ್ಟೇಕ್ ಆಗಿತ್ತು ಅಂತ ತೋರಿಸ್ತೀನಿ. ಸೊ ಹೊಸದಾಗಿ ಯಾರಾದರೂ ಮನೆ ಕಟ್ತಿದ್ರೆ ನಮ್ಮ ಥರ ಮಿಸ್ಟೇಕ್ ಅಂತೂ ನೀವು ಮಾಡ್ಕೊಬೇಡಿ, ಇಲ್ಲಾಂದರೆ ಇದೇ ಪರಿಸ್ಥಿತಿ ನಿಮಗೂ ಬರುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ನಾನು ಲೋಕಿ ಇಬ್ಬರು ಸ್ವಲ್ಪ ಜಗಳ ಆಡ್ಕೊಂಡು ನಾನೇ ಮಾಡ್ತೀನಿ ನೀನು ಮಾಡಬೇಡ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ನೋಡ್ತಾ ಇರ್ಬೋದು ನನಗೆ ಬೆನ್ನೋ ಬಂದುಬಿಡ್ತು. ನಾನು ಎದ್ದು ಕೂತ್ಕೊಂಡೆ. ಇಷ್ಟೊತ್ತು ಲೋಕಿ ಚೆನ್ನಾಗಿ ಬೈತಾ ಇದ್ದ. ಬೈಕೊಂಡು ಏನು ಸಾಕತ್ತಾಗಿ ಮಾಡ್ತಿದ್ದಾಳೆ ನೋಡು ಅಂಥೇಳಿ ನನಗೆ ಬೈದು ಲಾಸ್ಟಿಗೆ ಲೋಕಿಗೆ ಬಿಟ್ಟು ಬಂದಿದ್ದೀನಿ. ಮತ್ತು ಏನಾಗಿತ್ತು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡ್ತಿರ್ಬೋದು ಆ್ಯಕ್ಚುಲಿ ಅಂದರೆ ಒಂದು ಕಲ್ಲಿಗೆ ಒಂದು ಟೈಲ್ಸು ಫಸ್ಟು ಕೂರಿಸಿ ಹೋದಾಗ ಅವರು ಸೊ ಈ ಸಂದಿಗೆಲ್ಲ ಈ ಗ್ಯಾಪಲ್ಲೆಲ್ಲ ಸಿಮೆಂಟ್ ಹಾಕಬೇಕು, ಹಾಕಿರಲಿಲ್ಲ. ನಾವು ಫುಲ್ಲು ದುಡ್ಡು ಅವ್ರದ್ದು ಕೊಟ್ಬಿಟ್ಟಿದ್ವಿ, ಹಾಗಾಗಿ ಬರ್ತೀನಿ ಅಂತ ಹೇಳಿ ಬರಲೇ ಇಲ್ಲ. ಇನ್ನು ಗೃಹ ಪ್ರವೇಶ ಇದ್ದಿದ್ದರಿಂದ ನಾವೇ ಹಾಕ್ಕೊಂಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಹಾಕೋಕ್ಕೆ ಗೊತ್ತಾಗಿರಲಿಲ್ಲ ನಮಗೆ. ಸ್ವಲ್ಪ ದಪ್ಪಕ್ಕೆಲ್ಲ ಹಾಕ್ಬಿಟ್ಟಿದ್ವಿ. ಆಮೇಲೆ ಅಮ್ಮ ತೋರಿಸಿದ್ರು. ಸೊ ಟೈಮ್ ಇರಲಿಲ್ಲ ನಮಗೆ, ಗೃಹ ಪ್ರವೇಶ ಎಲ್ಲ ಟೈಮ್ ಡೇಟ್ ಆಗಿರಲಿಲ್ಲ ಅಂಥೇಳಿ ನಾವೇ ಇರೋದೇ ಸಾಕು ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ವಿ. ಬಟ್ ಈಗ ಮನೆಗೆ ಬಂದಮೇಲೆ ತುಂಬ ಅಸಹ್ಯವಾಗಿ ಕಾಣಿಸ್ತಾಯಿತ್ತು. ಅದು ಮುಂದೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಈಗ ಒಂದು ಕಡೆಯಿಂದ ಈ ಸೈಡೆಲ್ಲ ಹಾಕಿ ಈ ಸೈಡು ತಳ್ಳಿದ್ದಾರೆ. ಈಗ ಆ ಕಡೆಯಿಂದ ಒಂದು ಕಡೆಯಿಂದ ಲೋಕಿನೇ ಫುಲ್ಲು ಮಾಡ್ಕೊಂಡು ಬಂದ. ಈಗ ಮೂಲೆಯಲ್ಲಿ ನೋಡ್ತಿರ್ಬೋದು ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತಾಯಿದೆ ಅಂತ. ಈಗ ಕ್ಲಿಯರಾಗಿ ಹಿಂಗೆ ಕಾಣಿಸ್ತಾ ಇದೆ. ಸೊ ಮಾಡಿಲ್ಲದೆ ಇರೋದು ಒಂದು ತೋರಿಸ್ತೀನಿ ನೋಡಿ. ಅದರಲ್ಲ ಗ್ಯಾಪಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಂದುಬಿಟ್ಟಿದ್ದ. ಮೇನ್ ರೀಸನ್ ನಾವು ಮಾಡಿದ್ದೇನು ತಪ್ಪು ಅಂತ ಹೇಳಿದ್ರೆ ಅಮೌಂಟು ಬರ್ತದೆ ಅಂತ ಹೇಳಿ ಈಗ ಅಡಿಗಿಷ್ಟು ಅಂತ ತೊಗೊಂಡಿರ್ತಾರಲ್ವ, ಅದನ್ನು ಫಸ್ಟ್ ಫುಲ್ಲೇ ಕ್ಲಿಯರ್ ಮಾಡ್ಕೊಂಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಈಗ 1,20,000 ಏನೋ ಹಾಕೋದಕ್ಕಾಗುತ್ತೆ ಬರೀ ಮನೆಗೆ. ನಾವು 1,10,000 ಕೊಟ್ಬಿಟ್ಟಿದ್ವಿ. ಹಾಗಾಗಿ ಒಂದು ಲಾಸ್ಟಲ್ಲಿ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟ. ಇನ್ನು ನಾವೇ ಅದನ್ನು ಮಾಡ್ಕೊಂಡ್ವಿ. ಮತ್ತು ಬೇರೆಯವ್ರಿಗೆ ಕೊಡೋಣ ಅಂತ ನೋಡಿದ್ವಿ. ಮತ್ತು ಬೇರೆಯವ್ರಿಗೆ ಏನಾದರೂ ಕೊಟ್ಟರೆ ನಾವು ಮತ್ತೆ ಹೊಸದಾಗೇ ಅವರು ಮತ್ತು ಅಡಿಗೆ 5 ರೂಪಾಯಿ ಲೆಕ್ಕ ಕೇಳಿದ್ರು. ಮತ್ತು ಅದು 1 ಡಬಲ್ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹಾಕ್ಕೊಂಡಿಲ್ಲ. ಬಟ್
ಬಟ್ ಆ ಕಾರ್ನರಲ್ಲೆಲ್ಲ ಹೆಂಗೆ ಹಾಕೋದು ಏನು ಅಂತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್, ಹಾಗಂಗೆ ದಪ್ಪಗೆ ಹಾಕಿದ್ವಿ. ಬಟ್ ನಾನು ಇವಾಗ ನೋಡೋದಕ್ಕೂ ಈಗ ಫುಲ್ಲು ಅಂದರೆ ಆಸಿಡ್ ಹಾಕಿ ಅದನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನೀಟಾಗಿ ವೈಟ್ ಸಿಮೆಂಟ್ ಹಾಕ್ಕೊಂಡು ಬರ್ತಾಯಿದೆ ಲೋಕಿ. ಬಟ್ ಇನ್ನೊಂದು ಲೈನ್ ತೋರಿಸ್ತೀನಿ ನೋಡಿ ಇಲ್ಲಿ ಹೆಂಗಿತ್ತು ಫಸ್ಟು ಅಂತ ಹೇಳಿ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದು ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ನಾವು ಇಲ್ಲಿದೆಯಲ್ಲ ಈ ಥರ ಎಲ್ಲದಕ್ಕೂ ಈ ಥರ ದಪ್ಪಗೆ ಹಾಕ್ಕೊಂಡು ಬಂದಿದ್ವಿ. ಅದು ಸಿಕ್ಕಾಪಟ್ಟೆ ಅಸಹ್ಯ ಅಂದರೆ ಅಸಹ್ಯ ಕಾಣಿಸ್ತಾ ಇದೆ. ಇಲ್ಲೆಲ್ಲ ನೋಡ್ತಿರ್ಬೋದು ಈ ಥರ ಗ್ಯಾಪಲ್ಲೆಲ್ಲ ಹಿಂಗೆ ವೈಟ್ ಸಿಮೆಂಟ್ ತುಂಬಬೇಕಲ್ಲ, ಅದು ಈ ಥರ ದಪ್ಪಗೆ ಹಾಕ್ಬಿಟ್ಟಿದ್ವಿ. ಈಗ ಅದನ್ನೆಲ್ಲ ಕೆರೆದು ಯಾವ್ದಾರ ಹಾಕಿದ್ದಾರೆ ಅಂದರೆ ಈ ಥರ ಹಾಕಿದ್ದಾರೆ. ಈಗ ಕಾಣಿಸ್ತಾ ಇಲ್ಲ, ನೋಡ್ತಿರ್ಬೋದು ನೀವು. ಈಗ ಈ ಥರ ಈಗ ಈ ಥರ ಗ್ಯಾಪ್ ಕಾಣಿಸ್ತಾ ಇದೆ. ಈ ಥರ ನೀವು ಫುಲ್ ಬರೀ ಆ ಗ್ಯಾಪಿಗೆ ಮಾತ್ರ ಫಿಲ್ ಮಾಡಿದ್ದಾರೆ. ಮುಂಚೆ ಎಲ್ಲ ನೀವು ನೋಡೋದ್ರಲ್ಲ ಎಷ್ಟು ಅಸಹ್ಯವಾಗಿತ್ತು ಅಂತ ಹೇಳಿ, ಅದನ್ನೆಲ್ಲ ಕಿತ್ತು ಈ ಥರ ಟೈಲ್ಸ್ ಲಿಕ್ವಿಡ್ಡು ಮತ್ತು ಟೈಲ್ಸು ಆ್ಯಸಿಡ್ಡು ಎಲ್ಲ ಹಾಕ್ಕೊಂಡು ಈ ಥರ ನೀಟಾಗಿ ವಾಶ್ ಮಾಡ್ತಾಯಿದ್ದಾನೆ. ಲೋಕಿ ಅಂತೂ ನನ್ನ ಮೇಲೆ ಊರ ಅಂತ ಇದ್ದಾನೆ. ಬೆಳಗ್ಗೆಯಿಂದ ನಾನು ಮಾಡ್ತೀನಿ ಅಂತ ಕೂರಿಸ್ಬಿಟ್ಟು ನಾನು ಮಾಡಿಲ್ಲ ಅಂತ. ನೋಡಿದ್ರಲ್ಲ ನಾವು ಯಾವ ಥರ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅಂತ. ನೀವು ಆ ಥರ ಮಾಡ್ಕೊಬೇಡಿ. ಆ್ಯಕ್ಚುಲಿ ಹಾಲಲ್ಲೆಲ್ಲ ಸ್ವಲ್ಪ ಮಾಡಿದ್ರು ಅಮ್ಮ, ಹಾಲು ಮತ್ತು ಕಿಚನ್ ಮಾಡೋಗಿದ್ರು. ಈಗ ಒಂದು ರೂಮ್ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ, ಈ ರೂಮು ಮತ್ತು ಆ ಕಡೆ ಪಕ್ಕದ ರೂಮು, ಅದೆರಡನ್ನೂ ಇವಾಗ ಮಾಡಬೇಕು. ಆ ರೂಮಲ್ಲಿ ಲೋಕ್ ಏನಂತೀನಿ ಏನು ಇದು ಒಂದು ರೂಮ್ ಮಾಡೋದಕ್ಕೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಆ ರೂಮು ಇನ್ನೊಂದು ಸ್ವಲ್ಪ ಇದೆ, ಅದೇನು ಜಾಸ್ತಿ ಇಲ್ಲ, ಅದು ಇವತ್ತಿಗೆ ಮುಗಿಸಿದ್ರೆ ನಡೆಯುತ್ತೆ. ಬಟ್ ನೋಡಬೇಕು ಲೋಕಿ ಕೈಯಲ್ಲಿ ಹೆಂಗೆ ಆಗುತ್ತೆ ಅಂತ. ಅದೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಗೈಸ್, ಜಾಸ್ತಿ ಏನೂ ಇಲ್ಲ. ಪ್ರತಿಯೊಬ್ಬರು ಅಷ್ಟೇ ಈ ಥರ ವಿಚಾರದಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಥರನೇ ಆಗುತ್ತೆ. ಅದರಲ್ಲೂ ನಮಗೆ ಈ ಥರ ಹಳ್ಳಿಲಿ ಇದ್ದು ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ. ನಾವು ಮಾಡ್ತೀನಿ ಅಂತಾರೆ, ನಾವೇನೋ ಒಂದು ನಂಬಿಕೆಯಲ್ಲಿ ದುಡ್ಡು ಕೊಟ್ಟಿರ್ತೀವಿ, ಬಟ್ ಆ ನಂಬಿಕೆನ ಉಳಿಸ್ಕೊಂಡಿರಲ್ಲ. ಈ ಥರ ಎಲ್ಲ ಆಗುತ್ತೆ. ಇನ್ನು ಹಾಲಲ್ಲಿ ನೋಡ್ತಿರ್ಬೋದು, ಹಾಲಲ್ಲೆಲ್ಲ ಅಮ್ಮ ಆಲ್ರೆಡಿ ಅವತ್ತು ಒಂದು ಲಾಸ್ಟ್ ಟೈಮ್ ಬಂದಾಗಲೇ ಪಾಪ ಅಮ್ಮ ಒಬ್ಬರೇ ಕೂತ್ಕೊಂಡಿಲ್ಲ, ನೀಟಾಗಿ ಉಜ್ಜಿ ಇಡೀ ದಿನ ಮಾಡಿ ಹೋಗಿದ್ದಾರೆ. ಮತ್ತು ಕಿಚನ್ನು ಮುಗಿಸಿದ್ದಾರೆ. ಈಗ ಈ ಮನೆ ಕ್ಲೀನ್ ಆಗಿದೆ. ಇದೊಂದು ರೂಮ್ ಮುಗಿಸ್ಬಿಟ್ರೆ ಮುಗ್ದೋಯ್ತು. ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಗೈಸ್, ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ. ಆಗಿಲ್ಲ ಅಂತ ಹೇಳಿ ಅವರೇ ಬೈಕೊಂಡು ಮಾಡ್ತಾಯಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಈಗ 1:15 ಇನ್ನೂ ಆಗಿದೆ. ಇದು 3 ಗಂಟೆವರೆಗೂ ಇದೇ ಕೆಲಸ ಆಗುತ್ತೆ. ರಿತಿಕ್ಷಂದು ನಾಳೆಯಿಂದ ಎಕ್ಸಾಮ್ಸ್ ಇದೆ, ಫಸ್ಟ್ ರೌಂಡ್ ಎಕ್ಸಾಮ್ಸು. ಹಾಗಾಗಿ ನಾಳೆ ಮ್ಯಾಥ್ಸು, ಅವಳು ಕೂಡ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದಾಳೆ. ಬನ್ನಿ, ಮುಗಿತಾ ನಿಂದು? ಹಾಂ, ಎಷ್ಟಿದೆ? ಯಾಕೆ ಅಲ್ಲಿಗೆ ತಳ್ತೀಯಾ? ಬೇಡ, ಅದು ಹೆಂಗಿತ್ತು ಹಂಗೆ ಇರಲಿ ಬಿಡಮ್ಮ. ಗೈಸ್ ಈಗ ಆ ಸೈಡೆಲ್ಲ ಹಾಕಾಗಿದೆ. ಈ ಕಡೆಯಿಂದ ಆ ಕಡೆ ಮತ್ತೆ ಅದೇ ಪೊಸಿಷನ್ಗೆ ಶಿಫ್ಟ್ ಮಾಡ್ತಾ ಇದ್ದಾನೆ ಲೋಕಿ. ಈ ಕಡೆ ಆಲ್ಮೋಸ್ಟ್ ಈ ರೂಮ್ ಒಂದು 3/4% ಮುಗ್ದಿದೆ. 3/4% ಏನು ಜಾಸ್ತಿನೇ ಮುಗ್ದಿದೆ. ಇಲ್ಲ ಅಂದರೆ ಈಗಲಿಗೂ ತುಂಬ ಅಸಹ್ಯವಾಗಿತ್ತು, ಬಟ್ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಒಂದು ಸೈಡು ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಾದಮೇಲೆ ಮಂಚ ಆ್ಯಕ್ಚುಲಿ ಈ ಕಡೆ ಹೇಳ್ಕೊಂಡಿದ್ವಿ. ಇನ್ನು ಅದನ್ನೆಲ್ಲ ಅದ್ರ ಜಾಗಕ್ಕೆ ನೀಟಾಗಿ ಅರೇಂಜ್ ಮಾಡೋಣ ಅಂಥೇಳಿ ಅರೇಂಜ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ಲೋಕಿ. ಲಾಸ್ಟಲ್ಲಿ ಮತ್ತೆ ಮಂಚ ಆ ಕಡೆ ತಳ್ಳದ ಮೇಲೆ ಇವಾಗ ಮತ್ತೆ ಈ ಕಡೆ ಒಂದು ಸೈಡ್ ಇತ್ತು. ಹಾಗಾಗಿ ಅದನ್ನು ಮೊದಲಿಗೆ ಆ್ಯಸಿಡ್ ಹಾಕ್ಕೊಂಡು ಎಲ್ಲೆಲ್ಲಿ ಗಲೀಜಾಗಿರುತ್ತೋ ಅಲ್ಲಿಗೆಲ್ಲ ಆ್ಯಸಿಡ್ ಸ್ವಲ್ಪ ಹಾಕೋಬೇಕು. ಟೈಲ್ಸ್ ಮೇಲೆಲ್ಲ ಹಾಕಿಬಿಟ್ರೆ ಟೈಲ್ಸು ರಫ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಹಾಕೋಬೇಕು. ನೋಡ್ತಿರ್ಬೋದು ಆ ಲೈನಲ್ಲೆಲ್ಲ ಹೆಂಗೆ ನೀಟಾಗಿ ಸಣ್ಣಗೆ ಹಾಕ್ತಾ ಇದ್ದಾನೆ ಅಂಥೇಳಿ. ಅದು ಹಾಕಿದ್ಮೇಲೆ 1-2 ಸೆಕೆಂಡ್ ಬಿಟ್ಟು ಆ ಗ್ಯಾಪಲ್ಲೆಲ್ಲ ಬ್ಲೇಡ್ ತೊಗೊಂಡು ಚೆನ್ನಾಗಿ ಉಜ್ಜಿ ಅದರಲ್ಲಿ ಇರೋದೆಲ್ಲ ಗಲೀಜೆಲ್ಲ ತೆಗ್ದಾದ್ಮೇಲೆ ಮತ್ತೆ ನಾವೇನು ವೈಟ್ ಸಿಮೆಂಟ್ ಕಲಿಸ್ಕೊಂಡಿರ್ತೀವಲ್ವ, ಆ ವೈಟ್ ಸಿಮೆಂಟ್ನ ಆ ಸಂದಿಲಿ ಮಾತ್ರ ಆ ಗ್ಯಾಪಿಗೆ ಮಾತ್ರ ಹಾಕಬೇಕು. ಇನ್ನು ಎಲ್ಲ ಹಾಕಾದ್ಮೇಲೆ ತಕ್ಷಣ ಒರೆಸ್ಬಾರ್ದು ಗೈಸ್. ತಕ್ಷಣ ಒರೆಸ್ಬಿಟ್ರೆ ಸಿಮೆಂಟ್ ವೈಟ್ ಸಿಮೆಂಟ್ ಅಲ್ವಾ ಹೋಗ್ಬಿಡುತ್ತೆ. ಹಸಿ ಬಟ್ಟೆಯಲ್ಲಿ ಒರೆಸ್ಬೇಕು. ಒಣಗಿರೋ ಬಟ್ಟೆಯಲ್ಲಿ
ತ್ಯಾವದ ಬಟ್ಟೆಲಿ ಒರೆಸಿದ್ರೆ ಅದು ಹೋಗ್ಬಿಡುತ್ತೆ. ಇನ್ನು ಪಾಪ ಒಬ್ಬನೇ ಮಾಡ್ತಿದ್ನಲ್ಲ ಅಂತ ಹೇಳಿ ನಾನು ಕೂಡ ಒಂದು ಸ್ವಲ್ಪ ಬಟ್ಟೆಲಿ ಒರೆಸ್ಕೊಡೋಣ ಅಂಥೇಳಿ ಒರೆಸ್ಕೊಡ್ತಾಯಿದ್ದೆ. ಲೋಕಿ ಎಲ್ಲ ವೈಟ್ ಸಿಮೆಂಟ್ ಎಲ್ಲ ಹಾಕ್ಕೊಂಡು ಬಂದಮೇಲೆ ಇನ್ನು ನಾನು ಸ್ವಲ್ಪ ಸ್ಪಾಂಜ್ ತೊಗೊಂಡು ಸೈಡಲ್ಲೆಲ್ಲ ಮೆತ್ಕೊಂಡಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಯಾಕೆಂದರೆ ಪಾಪ ಬೆಳಗ್ಗೆಯಿಂದ ಅವನೇ ಜಾಸ್ತಿ ಮಾಡಿರೋದು. ನನಗೆ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ, ಆದ್ದರಿಂದ ಅಷ್ಟು ಮಾಡಲ್ಲ. ಏನು ಬ್ಯಾಕ್ ಪೇನು ಅಂತ ಕೆಲವ್ರು ಅನ್ಕೊಬೋದು. ಸೊ ನಾನು ಮನೆ ಕಟ್ಟೋ ಟೈಮಲ್ಲಿ ಮೇಲಿಂದ ಬಿದ್ದುಬಿಟ್ಟಿದ್ದೆ. ಸೊ ಅದು ಮೂಳೆ ಏಟಾಗಿದೆ, ಹಾಗಾಗಿ ಜಾಸ್ತಿ ಹಾರ್ಡ್ ವರ್ಕ್ ಏನೂ ಮಾಡೋದಕ್ಕೆ ಹೋಗಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ. ಜಾಸ್ತಿ ಮಾಡಿದ್ರೆ ಅದು ತುಂಬಾ ನೋವು ಬಂದುಬಿಡುತ್ತೆ. ಸೊ ಸ್ಟ್ರೈಟ್ ಎಲ್ಲ ಕೂತ್ಕೊಳೋದಕ್ಕೆಲ್ಲ ಆಗಲ್ಲ. ಹಂಗಾಗಿ ಇನ್ನು ನೋಡಿದ್ರಲ್ಲ, ನಮ್ಮ ಥರ ಮಿಸ್ಟೇಕ್ ಅಂತೂ ನೀವು ಯಾರು ದಯವಿಟ್ಟು ಟೈಲ್ಸ್ ಹಾಕಬೇಕಾದ್ರೆ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಗೈಸ್, ಇನ್ನು ಇದು ಬೆಳಗ್ಗೆಯಿಂದ ವ್ಲಾಗ್. ಇದಕ್ಕೆ ನೆನ್ನೆದೇ ಕಂಟಿನ್ಯೂಷನ್ಸ್ ವ್ಲಾಗ್ ಆಗಿರುತ್ತೆ. ನೆನ್ನೆ ಆ್ಯಕ್ಚುಲಿ ನಾವು ಟೈಲ್ಸಿಗೆ ಸಿಮೆಂಟ್ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ 6 ಗಂಟೆ ಆಗೋಯಿತು. ಸೊ ಫುಲ್ಲು ಸುಸ್ತಾಯಿತು. ನನಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನೆನ್ನೆ ಎಲ್ಲ ಕ್ಲೀನ್ ಮಾಡಿಟ್ಟು ನಾವು ಕೂಡ ಇನ್ನು ಅಡುಗೆ ಎಲ್ಲ ಮಾಡಿದ್ದು ಹಾಗೆ ಇತ್ತು. ಅದೇ ಊಟ ಮಾಡಿ ನೈಟ್ ಆ್ಯಕ್ಚುಲಿ ಬೇಗ ಮಲ್ಕೊಂಬಿಟ್ವಿ. ಯಾಕೆ ಅಂತ ಹೇಳಿದ್ರೆ ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಇನ್ನು ಬೆಳಗ್ಗೆ ಆ್ಯಸ್ ಯೂಶ್ವಲ್ ನನ್ನ ರೋಟೀನ್ಸ್ ಸ್ಟಾರ್ಟ್ ಆಗೋದೆ ಬೆಳಗ್ಗೆ 5 ಗಂಟೆಯಿಂದ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡು ದೇವ್ರ ಮನೆಗೂ ಕೂಡ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಕೂಡ ಫ್ರೆಶ್ ಆಗಿ, ಆ್ಯಕ್ಚುಲಿ ಲಾಸ್ಟ್ ವೀಕಿಂದ ನನ್ನ ಮನೆಯಲ್ಲಿ ನನಗೊಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದ್ರಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಥರ ಇರುತ್ತೆ. ಯಾವ ಹೆಣ್ಮಕ್ಳು ಬೇಗ ಎದ್ದು ಮನೇಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತಾರೋ ಅವರಿಗಂತೂ ನಿಜವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಪಾಸಿಟಿವ್ನೆಸ್ಸು ಸಿಗ್ತಾನೆ ಇರುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆನ್ನೆ ಋತಿಕ್ಷನ್ಗೆ ಇವತ್ತಿಂದ ಆ್ಯಕ್ಚುಲಿ ಎಕ್ಸಾಮ್ಸ್ ಇರೋದ್ರಿಂದ ಬೆಳಗ್ಗೆನೇ ಎಲ್ಲ ಚೆನ್ನಾಗಿ ಬೇಗ ಎದ್ದು ಅವಳಿಗೂ ಕೂಡ ರೆಡಿ ಮಾಡಿಸಿ ಅವಳನ್ನು ಕೂಡ ತುಂಬ ಚೆನ್ನಾಗಿ ಓದಿಸಿ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತಿಂದ ಅವಳಿಗೂ ಕೂಡ ಫಸ್ಟ್ ರೌಂಡ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ಇವತ್ತು ಅವಳಿಗಿರೋದು ಆ್ಯಕ್ಚುಲಿ ಮ್ಯಾಥ್ಸ್ ಇದೆ, ನಾಳೆ ಇಂಗ್ಲೀಷು. ಸೊ ಎಕ್ಸಾಮ್ಗಂತೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ಅವಳು ಕೂಡ ನಾನು ಸ್ನಾನ ಮಾಡಬೇಕಾದ್ರೆ ಪ್ರತಿ ಟೈಮು ಅಷ್ಟೇ ಅವಳು ನನ್ನ ಜೊತೆನೇ ಎದ್ದು ನನ್ನ ಜೊತೆನೇ ಬೇಗ ಬಂದು ಇನ್ನು ನಾನು ಕೂಡ ನಿನ್ನ ಜೊತೆನೇ ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳಿ ಬರ್ತಾಳೆ. ಮಕ್ಕಳನ್ನ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಬಿಡೋದಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ಅವಳೇ ನೀನು ರೆಡಿ ಆಗ್ತಿರು, ನಾನೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸೊ ಫೈನಲಿ ನಮ್ಮ ಮನೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದೆ. ಹೂವು ಇಲ್ಲ ಅಂದರೆ ಪೂಜೆ ಮಾಡೋದಕ್ಕೆ ಮನಸ್ಸೇ ಆಗಲ್ಲ. ನಮಗಂತೂ ಹಳ್ಳಿ ಕಡೆ ಹೂವು ಸಿಗೋದೇ ಒಂದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಇಲ್ಲ ರೇಟ್ ಜಾಸ್ತಿ ಇರುತ್ತೆ, ಇಲ್ಲ ಹೂವು ಚೆನ್ನಾಗಿರಲ್ಲ, ಈ ಥರ ಇರುತ್ತೆ. ಇಲ್ಲಾಂದರೆ ನಾನು ನಮ್ಮ ಊರಿಗೆ ಹೋಗಿ ಕಿತ್ಕೊಂಬರ್ಬೇಕಾಗತ್ತೆ. ಇನ್ನು ದೇವ್ರ ಮನೆಗೆ ನಾನು ಲಾಸ್ಟ್ ವೀಕ್ ಅರಸೀಕೆರೆಯಲ್ಲಿ ತಂದಿದ್ದು ಹೂವನೇ ಇತ್ತು. ಅದನ್ನೇ ಏನು ಹೂವು ಇತ್ತು ಅದೆಲ್ಲ ಹಾಕಿ ಇನ್ನು ಹಳೆ ಹೂವು ಎಲ್ಲ ತೆಗ್ದಿಟ್ಟಿದ್ನಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಕ್ಕೆ ರೆಡಿ ಮಾಡ್ತಾಯಿದ್ದೆ. ಲೋಕಿ ಅಂತೂ ನನಗೆ ಅಡುಗೆ ಮನೆಯಿಂದನೇ ರೇಗಿಸ್ತಾ ಇದ್ದ, ನೀನು ಪೂಜೆ ಮಾಡಿದ ತಕ್ಷಣ ದೇವ್ರ ವರ ಕೊಟ್ಬಿಡ್ತು ನೋಡು ಅಂತ ಹೇಳಿ. ನನಗೆ ಅದೇನೋ ಅದೇ ಥರ ಎಲ್ಲ ಹೇಳಿದಾಗ ನನಗೂ ಒಂಥರ ಖುಷಿ ಆಗಿಬಿಡುತ್ತೆ. ನಿಜವಾಗ್ಲೂ ವರ ಕೊಟ್ಬಿಡ್ತೀನೋ ದೇವರು ಅನ್ನೋ ರೇಂಜಿಗೆ ಖುಷಿ ಆಗುತ್ತೆ ಗೈಸ್. ಸೊ ನಿಮಗೂ ಯಾರಿಗಾದರೂ ಇದೇ ಥರ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಪೂಜೆ ಎಲ್ಲ ಮುಗಿಸಿ ಸೊ ಕವರ್ ಏನಕ್ಕಾದರೂ ಬೇಕಾಗುತ್ತೆ ಅಂಥೇಳಿ ಎಲ್ಲ ಎತ್ತಿಟ್ಕೊತಾ ಇದ್ದೆ. ನಾನು ನೋಡ್ತಿರ್ಬೋದು ನಮ್ಮ ಮನೇಲಂತೂ ಆ್ಯಕ್ಚುಲಿ ದೇವ್ರ ಮನೆ ಕಟ್ಟಿಸ್ದಾಗಿಂದ ಹೊಸ ಮನೆಗೆ ಬಂದಮೇಲೆ ಏನೋ ಒಂಥರ ದೇವ್ರ ಮನೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಕೊನೆಯದಾಗಿ ನಾನು ಕೂಡ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಸೋಮವಾರ ಬೆಳಗ್ಗೆನೇ ಮನೆಯ ದೇವ್ರ ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾನು ಕೂಡ ಅಂಗಡಿಗೆ ಹೋಗ್ಬೇಕಾಗಿರುತ್ತೆ, ಟೈಮ್ ಆಗುತ್ತಲ್ಲ. ಸೊ ಹಂಗಾಗಿ ಬೇಗ ಎಲ್ಲ ಮನೇಲಿ ಕೆಲಸ ಮುಗಿಸಿ ನಾನು ಕೂಡ ಪೂಜೆ ಮುಗಿಸ್ಕೊಂಡೆ. ನಂದು ಪೂಜೆ ಮುಗಿಸಿದ ತಕ್ಷಣ ನನ್ನ ಮಗಳು ಕೂಡ ಬಂದಳು. ಅಷ್ಟರಲ್ಲಿ ಅಮ್ಮ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿ ನಾನು ಮಾಡಿದ್ದೀನಿ ಬಿಡು ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲಮ್ಮ ಇವತ್ತಿಂದ ಎಕ್ಸಾಮು, ನಾನು ಕೂಡ ಪೂಜೆ ಮಾಡ್ಕೋತೀನಿ ಅಂತ ಹೇಳಿ ಅವಳು ಕೂಡ ಬಂದು ಅವಳು ಒಂದಷ್ಟು ಪ್ರೇಯರ್ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ಕೇಳಿಕೊಂಡು ಎಕ್ಸಾಮ್ಸ್ಗೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಂಗೆ ಮಾಡಪ್ಪ ಅಂತ ಅವಳು ಕೇಳ್ತಾಯಿದ್ಲು. ನಾನಂತೂ ನಗ್ತಾ ಇದ್ದೆ ನನ್ನ ಮಗಳು ಆ್ಯಕ್ಚುಲಿ ಕೇಳಿಕೊಂಡು ಪೂಜೆ ಮಾಡಬೇಕಾದ್ರೆ. ಬಟ್ ಮಕ್ಕಳಿಗೆ ಈಗಲಿಂದನೇ ಇದನ್ನೆಲ್ಲ ಕಲಿಸಿದ್ರೆ ಅವರು ಕೂಡ ಮುಂದೆ ದೊಡ್ಡವರಾದಾಗ ನಮ್ಮ ಥರನೇ ಆಗ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಗೈಸ್. ಇನ್ನು ಈಗಷ್ಟೇ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದೀನಿ. ಇನ್ನೇನು ಅಂಗಡಿ ಕೂಡ ತೆಗಿಬೇಕು. ಆದರೆ ಮೇಡಮ್ ಅವರು ತಿಂಡಿ ತಿಂತಾಯಿದ್ದಾರೆ. ಇವತ್ತು ತಿಂಡಿ ಆ್ಯಕ್ಚುಲಿ ಇಡ್ಲಿ. ಏನೇ ಸಾಂಬಾರು ಹೆಂಗಿದೆ ಇಡ್ಲಿಗೆ? ಹಾಂ ನಿಜ ಹೇಳು. ಚೆನ್ನಾಗಿಲ್ಲ. ಸೊ
ಚೆನ್ನಾಗಿದ್ರೂ ಆ ಥರ ನಾಟಕ ಆಡ್ತಾಳೆ ಅಷ್ಟೇ ಗೈಸ್ ಅವಳು. ಚೆನ್ನಾಗಿಲ್ಲ ಅಂದರೆ ತಿನ್ನೋಕ್ಕೆ ಹೋಗಲ್ಲ ಅವಳು ಆ ಥರದವಳು. ಇನ್ನು ತಿಂಡಿ ಮುಗಿಸ್ಕೊಂಡು ಇವಳನ್ನ ಕಳಿಸಿ ನಾನು ಕೂಡ ಸ್ವಲ್ಪ ಅವಳು ತಿಂಡಿ ತಿಂದು ರೆಡಿ ಆಗೋಷ್ಟರಲ್ಲಿ ಬಟ್ಟೆ ಎಲ್ಲ ಇದೆ, ಅದನ್ನೆಲ್ಲ ತೊಳೆದ್ಬಿಟ್ಟು ಅವಳನ್ನ ಕಳಿಸಿ ಅಂಗಡಿ ಕೂಡ ತೆಗಿಯೋಕ್ಕೆ ಹೋಗಬೇಕು. ನೆನ್ನೆ ಆ್ಯಕ್ಚುಲಿ ಮನೇಲಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು, ನೋಡಿದ್ರಲ್ಲ ಟೈಲ್ಸ್ ಎಲ್ಲ ಹೆಂಗೆ ಇದಾಗಿತ್ತು ಅಂತ ಹೇಳಿ. ಸೊ ಅದನ್ನು ಮಾಡಿ ಮತ್ತು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಸುಮ್ಮನೆ ಸುಸ್ತಾಗೋಯ್ತು ಅಂತ ಹೇಳಿ ನಾನು ಲೋಕಿ ಇಬ್ಬರು ರೆಸ್ಟ್ ತೊಗೊಂಬಿಟ್ವಿ. ಅದಾದಮೇಲೆ ಕೂಡ ಮನೆಯೆಲ್ಲ ಫುಲ್ಲು ಮೆಸಪ್ ಆಗಿತ್ತು, ಗಲೀಜಾಗೇ ಇತ್ತು. ಸೊ ಕ್ಲೀನ್ ಮಾಡೋದು ಲೇಟ್ ಆಗೋಯಿತು. ಇನ್ನು ನೈಟೇ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ನೋಡ್ತಿರ್ಬೋದು. ಮನೆ ಫುಲ್ಲು ಕ್ಲೀನಾಗಿ ಬೆಳಗ್ಗೆನೇ ಏನೋ ಒಂಥರ ಪೂಜೆ ಮುಗಿಸಿದ್ರೆ ನನಗೂ ಕೂಡ ಪಾಸಿಟಿವ್ನೆಸ್, ಏನೋ ಒಂಥರ ಬೆಳಗ್ಗೆ ಎಲ್ಲ ಆಗಿದ್ರೆ ನನಗೂ ಕೂಡ ಸಮಾಧಾನ. ಆಲ್ಮೋಸ್ಟ್ ನಮ್ಮ ಮನೇಲಿ 8:30 ಅಷ್ಟರಲ್ಲಿ ಎಲ್ಲ ಕೆಲಸ ಆಗಿಬಿಟ್ಟಿರುತ್ತೆ. ಸೊ ಇನ್ನೇನು ರಿತಿಕ್ಷನ್ನು ಕೂಡ ಕಳಿಸಿ ನಾನು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತಿಂದ ರಿತಿಕ್ಷನ್ಗೆ ಫಸ್ಟ್ ಸೆಮ್ ಎಕ್ಸಾಮ್ಸ್ ನಡೀತಾ ಇದೆ. ಇವತ್ತು ಯಾವುದು? ಸೊ ಇವತ್ತು ಮ್ಯಾಥ್ಸು, ನಾಳೆ ಇಂಗ್ಲೀಷ್ ಅಲ್ವಾ. ಈ ವೀಕು ಇನ್ನೇನು ಈ ವೀಕೆಂಡಲ್ಲಿ ಋತ್ವಿಕ್ನೂ ಕೂಡ ಕರ್ಕೊಂಬರ್ಬೇಕು ಹೋಗಿ 2ನೇ ಸಲ ಹರಕೆ ತೀರಿಸೋದಕ್ಕೆ ಅಂಥೇಳಿ. ಸೊ ಬನ್ನಿ ಕೆಲಸ ಮುಗಿಸ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೇಗ ತಿನ್ನೋ ಟೈಮ್ ಆಯಿತು, ಒಳ್ಳೆ ಸಣ್ಣ ಮಗು ತಿನ್ನಂಗೆ ತಿನ್ನಬೇಡ ಗೈಸ್. ಏನು ರಿತಿಕ್ಷನ್ ಕೂಡ ಕಳಿಸಿದ್ದಾಯಿತು. ಸೊ ರಿತಿಕ್ಷನ್ನು ಸ್ಕೂಲಿಗೆ ಕಳಿಸಿ ಇನ್ನೇನು ನಾನು ಕೂಡ ಅಂಗಡಿಗೆ ಹೊರಡಬೇಕು ಗೈಸ್. ಎಲ್ಲ ಕ್ಲೋಸ್ ಮಾಡಿಕೊಂಡು ನಾನು ಕೂಡ ತಿಂಡಿ ತಿಂದು ಹೋಗಬೇಕು. ಸೊ ಇವತ್ತು ಆ್ಯಕ್ಚುಲಿ ಅಂಗಡಿ ತೆಗಿಯೋದಕ್ಕೆ ಲೋಕಿ ಬರಲ್ಲ, ಕರೆಂಟ್ ಬಂದಿದೆಯಂತೆ. ಸೊ ಬೆಳಗ್ಗೆ ಕರೆಂಟ್ ಅಲ್ವಾ, ಹಾಗಾಗಿ ಹೊಲದಲ್ಲಿ ನೀರು ಬಿಡೋಕ್ಕೆ ಲೋಕಿ ಹೋಗಾಯಿತು. ಇನ್ನು ತಿಂಡಿ ಇವತ್ತು ಸ್ಪೆಷಲ್ ಏನು ಅಂತ ಆಲ್ರೆಡಿ ರಿತಿಕ್ಷಾ ತಿಂದಿರ ನೋಡಿದ್ದೀರ. ಇಡ್ಲಿ ಮತ್ತು ಸಾಂಬಾರು. ಇನ್ನೇನು ನಾನು ತಿಂಡಿ ತಿಂದು ಹೊರಡಬೇಕು ಗೈಸ್. ಸೊ ನಾನು ತಿಂಡಿ ಹಾಕ್ಕೊಂಡಿದ್ದೀನಿ, ನೋಡ್ತಿರಬಹುದು. ತಿಂಡಿ ತಿಂದು ಅಂಗಡಿಗೆ ಹೋಗಬೇಕು. ಲೋಕಿ ಇದ್ದರೆ ನನಗೊಂದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ, ಯಾಕೆಂದರೆ ಡೋರೆಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಅವನಿಲ್ಲ ಅಂದರೆ ನನಗೆ ಸ್ವಲ್ಪ ಯಾರಾದರೂ ತಕ್ಕೊಡೋವರೆಗೂ ಕಾಯಬೇಕು. ಸೊ ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಅಂಗಡಿಗೆ ಟೈಮ್ ಆದಾಗ ಆ್ಯಕ್ಚುಲಿ ನಿಧಾನಕ್ಕೆ ತಿನ್ಕೊಂಡು ಕುತ್ಕೊಳ್ಳೋ ಅಷ್ಟೂ ಟೈಮ್ ಇರಲ್ಲ. ಬೆಳಗ್ಗೆ ಸ್ಕೂಲ್ ಟೈಮ್ ಅಲ್ವಾ, ಸೊ ಬೆಳಗ್ಗೆ ಹೊತ್ತೆ ಸ್ವಲ್ಪ ಬೇಗ ಹೋಗಿ ಅಂಗಡಿ ತೆಗೆದ್ರೆ ಸ್ವಲ್ಪ ವ್ಯಾಪಾರ ಆದ್ಬಿಟ್ರೆ ಮಧ್ಯಾಹ್ನ ಎಲ್ಲ ಏನೇನಿದ್ರು ಟೈಲರಿಂಗ್ ಐಟಮ್ಸ್ ಅದು ಇದು ಹೋಗ್ತಾ ಇರುತ್ತೆ. ತಿಂಡಿ ತಿನ್ನಬೇಕಾದ್ರೆ ಸ್ಟೈಲಾಗಿ ತಿನ್ನೋದೆಲ್ಲ ಅಭ್ಯಾಸ ಇಲ್ಲ. ಟೈಮ್ ಆಗಿಬಿಟ್ರಂತೂ ನಾನು ಒಂದೊಂದ್ಸಲಿ ಹೆಂಗೆ ತಿಂತೀನಿ ನನಗೆ ಗೊತ್ತಿಲ್ಲ, ಆ ಥರ ಖರಾಬಾಗೆಲ್ಲ ತಿನ್ಕೊಂಡು ಹೊಂಟೋಗ್ಬಿಡ್ತೀನಿ. ಯಾಕೆಂದರೆ ಮೈನು ಸ್ಕೂಲ್ ಓಪನ್ ಆಗೋಷ್ಟರಲ್ಲಿ ದುಡಿಯೋದೇ ಮುಖ್ಯ ಅಲ್ವಾ, ಹಾಗಾಗಿ. ಸೊ ನಾನು ತಿಂಡಿ ತಿಂದು ಇನ್ನೇನು ಅಂಗಡಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮನೆಗೆ. ಈಗ ಟೈಮ್ ಒಂದು 11 ಗಂಟೆ ಆಯಿತು. ಈಗಷ್ಟೇ ಸ್ಕೂಲ್ ಮಕ್ಕಳು ಕೂಡ ಎಲ್ಲರೂ ಬೆಲ್ ಹೊಡೆದು ಹೋಯಿತು. ನಾನು ಕೂಡ ಅಲ್ಲಿಂದ ಬಂದು ಇನ್ನು ಅಂಗಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂಗಡಿಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ 11 ಗಂಟೆ ಆಯಿತು ಗೈಸ್ ಅಂಗಡಿಲೂ ಕೂಡ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಇನ್ನೇನು ಈಗಷ್ಟೇ ಲೋಕಿನೂ ಕೂಡ ಬಂದು ಇಲ್ಲೇ ಬೈಕ್ ನಿಲ್ಲಿಸಿದಾರೆ, ನೋಡ್ತಾ ಇರ್ಬೋದು. ಬೈಕ್ ನಿಲ್ಲಿಸಿ ಈಗ ಮನೆಗೆ ತಿಂಡಿ ಮಾಡೋಕ್ಕೆ ಹೋಗಿದ್ದಾನೆ. ಕರೆಂಟ್ ಹೋಯ್ತು ಅಂತ ಹೇಳಿ ಮತ್ತೆ 12 ಗಂಟೆ ಕರೆಂಟ್ ಅಂತೆ. ಗೊತ್ತಿರುತ್ತೆ ರೈತರಂದಮೇಲೆ ನಿಮಗೆಲ್ಲ ವಾರ ಕರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹೋದ್ವಾರ ಬೆಳಗಿನ ಕರೆಂಟೇ ಕೊಟ್ಟಿದ್ರು, ಈ ವಾರ ಬೆಳಗಿನ ಕರೆಂಟ್ ಎಷ್ಟೊತ್ತಿತ್ತು ಅಷ್ಟೊತ್ತಿತ್ತು. ಇವತ್ತು ಸೋಮವಾರ ಅಲ್ವಾ, ಮತ್ತೆ ಲೈನ್ ಚೇಂಜ್ ಆಯಿತು ಅಂತ ಹೇಳಿ ಈಗ ಮನೆಗೆ ಬಂದ. ಸೊ ಹಂಗಾಗಿ ಅವನು ಕೂಡ ತಿಂಡಿ ತಿನ್ಕೊಂಬರೋಗು ಅಂತ ಹೇಳಿ ಕಳಿಸಿ ಅಂಗಡಿ ಕೂಡ ಒಂದು ರೌಂಡ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಈಗ ಸ್ಟೈಲ್ಸ್ ಹಾಕ್ಸ್ಬೇಕಾದ್ರೆ
ಹುಷಾರಾಗಿ ಹಾಕ್ಸಿ. ನಾನಂತೂ ನೆನ್ನೆದು ವ್ಲಾಗ್ ಶೇರ್ ಮಾಡಿದ್ದೀನಿ. ನಾನು ಲೋಕಿ ಎಲ್ಲ ಮನೇಲಿ ಇಬ್ಬರೇ ಕೂತ್ಕೊಂಡು ಹೆಂಗೆ ಎಲ್ಲ ವಾಶ್ ಮಾಡಿದ್ದೀವಿ ಅಂತ. ಸೊ ಪೂರ್ತಿ ಅಮೌಂಟ್ ಕೊಟ್ರೂ ಕೂಡ ಇದೇ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಫಸ್ಟೇ ಕೊಟ್ಕೊಂಡು ನಂಬಿಕೆ ಇಲ್ಲ ಬರ್ತೀನಿ ಅಂತ ಹೇಳ್ತಾರೆ. ನಾವು ಕೊಟ್ಟಾದಮೇಲೆ ಎಲ್ಲ ಉಳಿಸ್ಕೊಳಲ್ಲ ಅವರು. ಲಾಸ್ಟ್ ಮೂಮೆಂಟಲ್ಲಿ ಅದೇ ಟೈಲ್ಸ್ ವಾಶು, ಆ್ಯಸಿಡ್ ವಾಶ್ ಅದೆಲ್ಲ ಇರುತ್ತೆ, ಅದರಲ್ಲಿ ಕೈ ಕೊಟ್ಬಿಡ್ತಾರೆ. ಸೊ ನಮಗೆ ಆ್ಯಕ್ಚುಲಿ ವಾಶ್ರೂಮಲ್ಲಿ ಮಾತ್ರ ಅಮ್ಮ ಇಲ್ಲ ಫಸ್ಟ್ ಇದನ್ನು ಮಾಡಿ ನೀವು ಅವರು ಕೈ ಕೊಡ್ತಾರೆ ಅಂತ ಅಮ್ಮಂಗೆ ಹೆಂಗೆ ಸಿಗ್ನಲ್ ಸಿಗ್ತಾ ಗೊತ್ತಿಲ್ಲ, ಅದೊಂದು ಮಾಡಿಸಿದ್ರು. ಅದು ಬಿಟ್ಟರೆ ಇನ್ನೆಲ್ಲ ನಾವೇ ಮಾಡ್ಕೊಂಡಿರೋದ್ರಿಂದ ಆವಾಗ ಫಸ್ಟ್ ಟೈಮು ನಾವಿರೋ ಮನೇಲಿ ಆ್ಯಕ್ಚುಲಿ ಲೋಕಿಗೆ ಗೊತ್ತಾಗಲಿಲ್ಲ ಮಾಡೋಕ್ಕೆ. ಆಮೇಲೆ ಕೆಳಗಡೆ ಎಲ್ಲ ಅಮ್ಮ ಮಾಡಿಸಿದ್ರು, ನೀಟಾಗಿ ಮಾಡಿದ್ರು. ಆ ಮನೆಗಿಂತ ನಮ್ಮ ಮನೆಯೇ ಒಂದು ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೆ ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಗೈಸ್. ಸೊ ನೀವು ಹೊಸದಾಗಿ ಮನೆ ಕಟ್ತಿರೋರು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್, ಲವ್ ಯು ಆಲ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಬ್ಲಾಗಲ್ಲಿ ಇನ್ನೊಂದು ಸೂಪರ್ ಡೂಪರ್ ಆಗಿರುತ್ತೆ ನಾಳೆ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೇನೆ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.